ನೀವೊಬ್ರು ಕಲಾವಿದರಾಗಿ ಬೆಳೀತಾ ಇರೋರು. ಆಕ್ಚುಲಿ ಎಸ್ಪೆಷಲಿ ಯಾರೇ ಒಬ್ಬ ಕಲಾವಿದ, ಹಿರಿಯ ಕಲಾವಿದ ಅಂದ್ರೆ ಈ ರೀಸೆಂಟ್ ಆಗಿ ಸುದೀಪ್ ಅಣ್ಣ ಆಗ್ಬೋದು, ದರ್ಶನ್ ಅವರಾಗಿರ್ಬೋದು, ಇವರೆಲ್ಲ ಇದ್ದಾರೆ. ಅದಕ್ಕಿಂತ ಹಿರಿಯ ಕಲಾವಿದರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್ ಸರ್, ಇವರೆಲ್ಲ ಯಾಕಂದ್ರೆ ಇವರಿಂದಾನೇ ಇಂಡಸ್ಟ್ರಿ ಬೆಳೆದಿದ್ದು. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಯಾಕಂದ್ರೆ ಒಬ್ಬ ಹೆಸರಾಂತ ಕಲಾವಿದ, ಒಂಥರ ದಿಗ್ಗಜರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರನ್ನ. ಯಾಕಂದ್ರೆ ಹೆಂಗೆ 3 ಪಿಲ್ಲರ್ಸು, ಅಂಬರೀಷ್ ಅಣ್ಣ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಆಮೇಲೆ ವಿಷ್ಣುವರ್ಧನ್ ಸರ್ ಇವರೆಲ್ಲ ಆಗಿದ್ರು ಒಂದು 3 ಜನ ಪಿಲ್ಲರ್ಸು. ಸೊ ಅಂಥದ್ರಲ್ಲಿ ಒಬ್ಬರ ಸಮಾಧಿ ಇವತ್ತಿರುತ್ತೆ, ಬೆಳಿಗ್ಗೆ ಆದ್ರೆ ಆ ಜಾಗನೇ ಖಾಲಿ. ಸೊ ಆ ಒಂದು ಇದನ್ನು ನ್ಯೂಸ್ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಇಲ್ಲ, ನಾನು ಅಲ್ಲೇ ಮನೆ ನನ್ನ ಬ್ಯಾಕ್ ಸೈಡೇ ಇರೋದು, ವಿಷ್ಣುವರ್ಧನ್ ಸ್ಮಾರಕ ಬ್ಯಾಕ್ ಸೈಡೇ ನನ್ನ ಮನೆ ಇರೋದು. ನಾನು ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಆಗಿ ಬರ್ತಾ ಇದ್ದೆ. ನಾನು ಹೋಗ್ಬೇಕಾರೆ ಇನ್ಸಿಡೆಂಟ್ ನೆಕ್ಸ್ಟ್ ಡೇನೇ ನಾನು ಮನೆಯಿಂದ ಹಿಂಗೆ ಹೋಗ್ಬೇಕಾರೆ ಅಲ್ಲಿ ನೋಡಿದೆ ಎಷ್ಟೊಂದಷ್ಟು ಪೊಲೀಸ್ನವರು ಅವರು ಎಲ್ಲ ನಿಂತಾಗ ಏನು ಅಂತ ಅವ್ರು ಗೊತ್ತಾಗಿಲ್ಲ. ನೆಕ್ಸ್ಟ್ ಡೇ ಹೋದಾಗ ಗೊತ್ತಾಯ್ತು ಹಿಂಗೆ ಇದ್ದಿದ್ದನ್ನ ಇದು ಮಾಡಿದ್ದಾರೆ ಅಂತ. ಬಟ್ ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಾರೆ, ಯಾಕಂದ್ರೆ ಅವ್ರು ನೀವು ಹೇಳಿದ್ರಲ್ಲ ಒಂದು ಬೇಸ್ಮೆಂಟೇ ಅವ್ರು, ಅಡಿಪಾಯನೇ ಅವರು. ಅದು ನನಗೂ ಬೇಜಾರಾಯ್ತು, ಯಾಕಂದ್ರೆ ಇವಾಗ ಇದ್ದಿದ್ದು ಇಲ್ಲ, ಇವಾಗ ಹಿಂಗಾಗಿರೋದು ಹಿಂಗಾಗಿದೆ ಅಂದಾಗ ಅದು ಈಗಲೂ ನಡೀತದೆ. ಎಲ್ಲರೂ ದೊಡ್ಡವ್ರು ಮಾತಾಡ್ತಿದ್ದಾರೆ, ನಾನು ಅದ್ರ ಬಗ್ಗೆ ಅಷ್ಟು ಇದಲ್ಲ ಹೇಳೋಷ್ಟು. ಬಟ್ ನನಗೆ ಬೇಜಾರಾಯಿತು ಸರ್, ನನಗೆ ಮನಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬಂದಿರೋರು ಅಲ್ಲಿ ಹೋಗ್ಬಿಟ್ಟು ನಾನು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆಶೀರ್ವಾದ ಅದು ತೊಗೊಂಡು ಬಂದಿದ್ದೀನಿ. ಅದು ಅವ್ರವ್ರು ಏನೇನೋ ಲೀಗಲ್ಲು ಕೋರ್ಟು ಏನೇನೋ ಇತ್ತಂತೆ. ಬಟ್ ಆ ಜಾಗದಲ್ಲಿ ಬೇಜಾರಾಗುತ್ತೆ ಆ ಥರ ಮಾಡಿದ್ದು. ನಿಜವಾಗ್ಲು ಅದು ನೆನೆಸ್ಕೊಳಕ್ಕೂ ಒಂಥರ ಅನಿಸ್ತುತ್ತೆ, ಅದು ನೋವಾಗುತ್ತೆ ಸರ್. ಯಾಕಂದರೆ ಇದ್ದಿದ್ದು ನಾವು ಹೋಗ್ಬಿಟ್ಟು ನಾವೀಗ ಅಲ್ಲಿ ಹೋಗ್ಬಿಟ್ಟು ನಾವೇನು ಕೈ ಮುಗಿಯೋಕ್ಕಾಗಲ್ಲ, ನಮಸ್ಕಾರ ಮಾಡೋಕ್ಕಲ್ಲ. ಮೈಸೂರಲ್ಲಿ ಮಾಡಿದ್ದಾರೆ, ಕೋಟಿ ಗಟ್ಟಲೆ ಮಾಡಿದ್ದಾರೆ. ಬಟ್ ಏನೇ ಆದ್ರೂ ಒಂದು ಅಭಿಮಾನಿಗೆ ಫ್ಯಾನ್ಸ್ಗಳು ಎಷ್ಟೋ ಜನ ಅಲ್ಲಿ ತುಂಬ ಜನ ಕಣ್ಣೀರಾಗ್ತಾ ಇದ್ರು. ನಾನು ನೋಡಿದೆ, ಹೆಣ್ಮಕ್ಳು, ವಯಸ್ಸಾಗಿರೋರು ಅವ್ರನ್ನ ಹೋಗ್ಬಿಟ್ಟು ಪ್ರೀತಿಯಿಂದ ನೋಡಿ ಅವ್ರು ಒಂದು 10 ನಿಮಿಷ ಆ ನೆರಳಲ್ಲಿ ಇದ್ದು ಕೈ ಮುಕ್ಕೊಂಡು ಬರೋದನ್ನ ಹೊಡೆದಾಕಿದ್ದಾರೆ. ಅಂದರೆ ಅದು ಹೆಂಗ್ ಬಂತೋ ಏನೋ ಅದು ಅವರಿಗೆ ಬಿಟ್ಟಿದ್ದು ಸರ್. ಯಾವುದು ಎಲ್ಲೋ ಒಂದು ಕಡೆ ಮಾನವೀಯತೆನೇ ಮರ್ತು ಬಿಟ್ರ ಅಂತ. ಖಂಡಿತ ಸರ್, ಖಂಡಿತ. ಅದೇನೋ ಕಮರ್ಷಿಯಲ್ ಆಗಿ ಏನೇನೋ ಅನ್ಕೊಂಡಿದ್ದಾರೆ. ಬಟ್ ಅದು ಮಾಡಿದ್ರೆ ಅದು ತುಂಬ ಬೇಜಾರಾಗುತ್ತೆ. ಯಾಕಂದ್ರೆ ನನಗೂ ನಾವು ಅದು ಮಾತಾಡೋಕ್ಕೆ ನನಗೆ ಬರ್ತಾ ಇಲ್ಲ. ಯಾಕಂದರೆ ಅಷ್ಟು ಮನಸ್ಥಿತಿ ಆ ಥರ ಎಲ್ಲ ಇದೆಯಾ, ಇಷ್ಟು ಅಂದರೆ ಇಂಡಸ್ಟ್ರಿಯಲ್ಲಿ ಇಷ್ಟೊಂದೆಲ್ಲ ಇದಾಗ್ಬಿಟ್ಟಿದೆಯಾ ಅಂತ ಅನ್ಸ್ಬಿಡುತ್ತೆ. ನೋವಾಗುತ್ತೆ ಸರ್, ಅದು ಹೇಳೋಕ್ಕೂ ಆಗಲ್ಲ. ಅಂದರೆ ದುಡ್ಡಿಗೆ ಒಬ್ಬ ವ್ಯಕ್ತಿಗಿಂತ ದುಡ್ಡು ಅಷ್ಟೊಂದು ಮುಖ್ಯ ಆಗುತ್ತೆ ಅಂತಾರೆ. ದುಡ್ಡೇ ಸರ್ ಮುಖ್ಯ ಇವಾಗ. ಹಂಗನ್ಬಿಟ್ಟು ಇವ್ರು ಮಾಡಿರೋದು ಒಂದು ಅಷ್ಟು ವರ್ಷದ ಸಾಧನೆ ಅದೆಲ್ಲ ಹಿಂಗೆ ಇವ್ರಿಗೆ ಹಿಂಗೆ ಅಂತ ಅಂದಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಮಾತೇ ಬರ್ತಾಯಿಲ್ಲ ಸರ್. ಬೇಜಾರಾಗುತ್ತೆ. ಯಾಕಂದರೆ ಅದು ಮಾಡೋದು ಅದು ಸರಿ ಅನ್ಸೋದು ಇಲ್ಲ. ಈಗ ನೆಕ್ಸ್ಟ್ ನೀವು ಆಲ್ರೆಡಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಸಿಕ್ಕರೆ ಮಾಡಕ್ಕೆ ರೆಡಿ ಇದ್ದೀರಾ? ಖಂಡಿತ ಮಾಡ್ತೀನಿ, ದೊಡ್ಡವ್ರ ಜೊತೆ. ಓಕೆ, ಯಾವ ಹೀರೋಗಳ ಜೊತೆ ನಿಮಗೆ ಅವಕಾಶ ಸಿಕ್ಕರೆ ಮಾಡ್ತೀರಾ? ದರ್ಶನ್ ಅಣ್ಣ ಫಸ್ಟ್ ಪ್ರಿಫರೆನ್ಸ್ ಅವರೇ. ಅದು ನಾನು ಒಂದ್ಸರಿ ಯಾವುದೋ ಒಂದು ಇಂಟರ್ವ್ಯೂಲ್ ಕೇಳಿದ್ರು, ನೀ ಯಾರ ಜೊತೆ ಅಂದರೆ ದರ್ಶನ್ ಸರ್ ಜೊತೆ ಮಾಡೋಕ್ಕೆ ಆ್ಯಕ್ಟಿಂಗ್ ಇಷ್ಟ. ಅವ್ರು ಕೈ ಕಟ್ಕೊಂಡು ಹಿಂದೆ ನಿಂತ್ಕೊಂಡ್ರು ಹಿಂಗೆ ಸಾಕು. ಅಥವಾ ತಮ್ಮನ ಕ್ಯಾರೆಕ್ಟ್ರು ಅಥವಾ ಮಗನ ಕ್ಯಾರೆಕ್ಟ್ರು ಆ ಥರ ಸಿಕ್ಕರೆ? ಸರ್ ಅವ್ರ ಜೊತೆ ಇರೋದೇ ಖುಷಿ, ಅವ್ರ ಜೊತೆ ಇರೋದೇ ಅದೊಂದು ಅದೃಷ್ಟ. ಅಂಥದ್ರಲ್ಲಿ ಈ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರು ಏನಿಲ್ಲ. ಜೊತೆಲಿ ಸೆಟ್ಟಲ್ಲಿ ಬರೀ ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಥರ ಹಿಂಗೆ ಪಾಸಿಂಗ್ ಹಿಂಗೆ ಹೋಗಿ ಬರ್ತೀನಿ ಅಂದ್ರೂ ಹೋಗಿದ್ದು ಬಿಡ್ತೀನಿ. ಅದು ಮಾತ್ರ. ಅಂದರೆ ಈಗ ಆ್ಯಕ್ಚುಲಿ ನೀವು ಆಲ್ರೆಡಿ ಒಬ್ಬರು ಹೀರೋ ಮಾಡಿ ಅಂದರೆ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಸೊ ಅವ್ರ ಜೊತೆ ಆದ್ರೂ ಮಾತ್ರ ನೀವು ಯಾವ ಥರ ಪಾತ್ರ ಮಾಡೋಕ್ಕೂ ರೆಡಿ? ಸರ್ ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ಅಲ್ಲೆಲ್ಲ ಹಿಂಗೆ ಹೇಳಿದ್ನಲ್ಲ, ಪಾಸಿಂಗ್ ಶಾಟ್ ಕೊಟ್ರು ಒಟ್ಟು ಅವ್ರ ಜೊತೆಲಿ ನಿಲ್ಲಕ್ಕೆ ರೆಡಿ. ಬರೀ ಇಲ್ಲ ಅವ್ರ ಹಿಂದೆ ನಿಂತ್ಕೊಳ್ಳಪ್ಪ ಅಂದ್ರೂ ರೆಡಿ. ಇಂಥದ್ದು ಏನಿಲ್ಲ, ಬರೀ ಸುಮ್ಮನೆ ನಿಂತ್ರು ಸರ್ ರೆಡಿ. ಹೀರೋಯಿನ್ಸ್ ಅದು ಯಾವ ಹೀರೋಯಿನ್ ಜೊತೆ ಮಾಡಬೇಕು ಅಂತ? ಎಲ್ಲರೂ ಇಷ್ಟ, ಆದರೆ ಜಾಸ್ತಿ ರಚಿತಾ ಮೇಡಮ್. ಓಕೆ, ಈಗ ನೋಡಿ ರಚಿತಾ ಮೇಡಮ್ ಬಗ್ಗೆ ನಾನು ಅದನ್ನೇ ಕೇಳಕ್ ಬಂದ್ಕೊಂಡೆ. ಈಗ ಆಲ್ರೆಡಿ ಅವ್ರನ್ನ ಮೇಡಮ್ ಅಂತ ಅಂದ್ರೆ ಒಂದು ಗುರು ತರ ಮೇಡಮ್, ಈಗ ನೀವು ಟೀಚರ್ ತರ ಅವರು. ಸೊ ಅವ್ರ ಜೊತೆ ಹೀರೋ ಆಗಿ ಅವರು ನಿಮ್ಗೆ ಹೀರೋಯಿನ್, ಸೊ ಆ ಥರ ಒಂದು ಪಾತ್ರ ಸಿಕ್ತು ಅಂದ್ಕೊಳ್ಳಿ. ಇಲ್ಲ ಅಷ್ಟೊಂದು ದೊಡ್ಡ ಮಾತು ಅಷ್ಟೆಲ್ಲ ಅದು ಆಗಲ್ಲ. ಬಟ್ ಅವ್ರ ಜೊತೆ ಆಕ್ಟ್ ಮಾಡೋ ಅಂದ್ರೆ ಖಂಡಿತ ಯಾವ ಕ್ಯಾರೆಕ್ಟರ್ ಸಿಕ್ಕರು ಮಾಡ್ತೀನಿ. ತಮ್ಮನ ಕ್ಯಾರೆಕ್ಟರ್ ಆಗ್ಬೋದು, ತಮ್ಮನ ಕ್ಯಾರೆಕ್ಟರ್ ತಮ್ಮದ್ ಬೇಡ, ಅದ್ ಬಿಟ್ಟು ಬೇರೆ ಕ್ಯಾರೆಕ್ಟರ್. ಹೀರೋ ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಯಾವ್ದು ಅವ್ರ ಜೊತೆ ಅವ್ರ ಕಾಂಬಿನೇಷನ್ ಸಿಕ್ಕರು ಮಾಡ್ತೀನಿ. ಹೀರೋನೇ ಅಂತ ಏನಲ್ಲ, ಅದೃಷ್ಟ ಸಿಕ್ಕರೆ ಮಾಡ್ತೀನಿ. ಭಗವಂತ ಒಂದು ಒಳ್ಳೆ ಚಾನ್ಸ್ ಕೊಟ್ರೆ ಖಂಡಿತ ಮಾಡ್ತೀನಿ. ಈಗ ಒಂದು ನಿಮ್ಮ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಅವಕಾಶ ಬರುತ್ತೆ, 2 ಅವಕಾಶ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಏನಂದ್ರೆ ಒಂದ್ ಕಡೆ ಡಿ ಬಾಸ್ದು ಒಂದು ಸಿನಿಮಾ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಸುದೀಪ್ ಅಣ್ಣವ್ರದ್ದು ಸಿನಿಮಾ ನಡೀತಾ ಇರುತ್ತೆ. ಇಬ್ರು ಕಾಲ್ ಮಾಡ್ತಾರೆ, ಅಂದ್ರೆ ಅವ್ರ ಕಡೆ ಮ್ಯಾನೇಜರ್ಸ್ಗಳು ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ, ಅವಿನಾಶ್ ಅವರೇ ನಿಮ್ಗೊಂದು ಕ್ಯಾರೆಕ್ಟರ್ ಇದೆ, ಒಳ್ಳೆ ಕ್ಯಾರೆಕ್ಟರ್ ಅಂತ ಇವ್ರ ಕಡೆಯವರು ಫೋನ್ ಮಾಡ್ತಾರೆ, ಅವ್ರ ಕಡೆಯವರು ಫೋನ್ ಮಾಡ್ತಾರೆ. ಸೊ ಏನು ಆಬ್ವಿಯಸ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ?
ಒಂದಿನ ಇದು ಮಾಡ್ತೀನಿ, ಇನ್ನೊಂದಿನ ಅದು ಮಾಡ್ತೀನಿ. ಇಲ್ಲಪ್ಪ ನೀವು ಒಂದೇ ಸಲ ಬರಬೇಕು ಅಂತ ಹೇಳ್ತಾರೆ. ಒಂದೇ ದಿನ ಆದರೆ ಡೈರೆಕ್ಟರ್ ಕಾಲ್ ಮುಗ್ದಾದ್ರೂ ಫಸ್ಟ್ ದರ್ಶನಂದ್ ಹಿಂಗೆ ಹೋಗಿ ಮುಗಿಸ್ಕೊಂಡ್ಬಿಡ್ತೀನಿ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀನಿ ಅಂತ ಹಂಗೆ ಹೋಗ್ಬಿಡ್ತೀನಿ ಅಷ್ಟೇ. ಬಿಡಲ್ಲ ಇದು ಯಾವುದು ಬಿಡಲ್ಲ. ಇಲ್ಲ, ಎರಡೂ ಮಾಡ್ತೀನಿ, ಅದರಲ್ಲೇನಿಲ್ಲ. ಬೇರೆ ಬೇರೆ ದಿನ ಡೇಟ್ ಬೇರೆ ಆದರೆ ಫಸ್ಟ್ ಮುಗಿಸ್ಕೊಂಡು ಇದನ್ನು ಮುಗಿಸ್ಕೊಂಡು ಅದು ಮುಗಿಸ್ಬಿಡ್ತೀನಿ, ಎರಡು ಮಾಡ್ತೀನಿ. ಮತ್ತೆ ಈಗ ಇವರು ಹೀರೋಗಳ ಬಗ್ಗೆ ಮಾತಾಡೋದಾದ್ರೆ ಈ ಹೀರೋ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ ಫಸ್ಟು ಸುದೀಪ್ ಅಣ್ಣ ಅವರು ಕಾಸ್ಟ್ಯೂಮು, ಅವರು ವಾಯ್ಸು, ಅವ್ರು ಮಾತಾಡೋ ಒಂದು ಶೈಲಿ ಇದೆಯಲ್ಲ, ಅರ್ಥ ಒಂದು ಪದದಲ್ಲೂ ತುಂಬ ಅರ್ಥ ಇರುತ್ತೆ, ಮೀನಿಂಗ್ ಇರುತ್ತೆ. ಅವ್ರು ಮಾತಾಡೋ ಮಾತಲ್ಲಿ 100 ಅರ್ಥ ಇರುತ್ತೆ, ಅದು ಒಳ್ಳೇದಿರುತ್ತೆ. ಮತ್ತು ಇಷ್ಟು ಇದಾದ್ರೂ ಇನ್ನೂ ಏನೋ ಒಂದು 18-20 ವರ್ಷದ ಥರ ಹುಡುಗ ಥರ ಇದ್ದಾರೆ. ಆ ಫಿಸಿಕ್ ಅದೊಂಥರ ಕಾಸ್ಟ್ಯೂಮು, ಅವ್ರ ಲುಕ್ಕು, ಅದು ತುಂಬ ಇಷ್ಟ ಆಗುತ್ತೆ. ಅದರ ಶಿವಣ್ಣ ಈ ಎನರ್ಜಿ ಮತ್ತು ಇದರಲ್ಲೂ ಅವ್ರು ನೋಡಿ, ಇಷ್ಟು ಸಿನಿಮಾ ಅಂದರೆ ಆಲ್ಮೋಸ್ಟ್ ಎಷ್ಟೋ ಜನ ಸುಸ್ತಾಯಿತು, ಅದಾಯಿತು, ನಂಗೆ ಇದಾಗಲ್ಲ. ನಾವೇ ಒಂದೊಂದು ಟೈಮ್ ಶೂಟಿಂಗಲ್ಲಿ ಇದು ಮಾಡ್ಬೇಕಾರೆ ಯಪ್ಪ ಹಿಂಗೆ ಅಂತೀವಿ. ಬಟ್ ಅವರು ಆ ಎನರ್ಜಿ, ಆ ಒಂದು ಅದೇ ಸುಮ್ಮನೆ ಹೇಳಲ್ಲ ಶಿವಣ್ಣನ ಬಗ್ಗೆ. ಹ್ಯಾಟ್ರಿಕ್ ಹೀರೋ ಅನ್ನೋದು ಅದಕ್ಕೋಸ್ಕರನೇ. ಆ ಎನರ್ಜಿ, ಆ ಒಂದು ಆ ವೆಯ್ಟೇಜ್ ಇದೆಯಲ್ಲ, ಅದಿಷ್ಟ ಅವರಲ್ಲಿ. ಮತ್ತು ಇವರು ಧ್ರುವ ಸರ್ಜಾ ಒಳ್ಳೆ ಬೈಸಿಪ್ಸು, ಆಮೇಲೆ ಅವರು ಡೈಲಾಗ್ ಡೆಲಿವರಿ, ಆ್ಯಕ್ಷನ್ ಒಳ್ಳೆ ಕದರಾಗಿರ್ತಾರೆ, ಅದಿಷ್ಟ. ಆಮೇಲೆ ಅವ್ರ ಸಾಂಗ್ಸು ತುಂಬ ಆ ಬೈಸಿಪ್ಸು ಅದೆಲ್ಲ ಇದು ಮಾಡೋದು ಅದಿಷ್ಟ. ಅದು ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರ ಸ್ಮೈಲು, ಆ ಒಂದು ನಗು ತುಂಬ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಅವರು ಕೆಲವೊಂದು ಡೈಲಾಗ್ಸ್ಗೆಲ್ಲ ಹೇಳಿ ಮಾತಾಡ್ತಾರಲ್ಲ, ಅದನ್ನು ಮುಂಗಾರು ಮಳೆ ಟೈಮಲ್ಲೆಲ್ಲ ಅದು ಬಿಡ್ರಿ ಅದೆಲ್ಲ ಒಂದು ತುಂಬ ಇಷ್ಟ. ಓಕೆ, ಈಗ ರೀಸೆಂಟಾಗಿ ಬಂದು ರಾಜ್ ಬಿ ಶೆಟ್ಟಿ. ಅದೇ ಅವ್ರ ಫನ್ನಲ್ಲಿ ಇಡೀ ಕಾಮಿಡಿ, ಅವರು ಅವ್ರ ಬಗ್ಗೆ ಹೇಳೋಕ್ಕೆ ಏನು ಹೇಳೋದು, ಅವ್ರ ಬಗ್ಗೆ ಆ ಟೀಮ್ ಹಂಗಿದೆ, ಆ ಥರ ಪವರ್ಫುಲ್ ಆಗಿ. ಓಕೆ, ಕಂಟೆಂಟು ರಿಷಬ್ ಶೆಟ್ಟಿ ಮತ್ತು ಇವರು ರಕ್ಷಿತ್ ಶೆಟ್ಟಿ ಎಲ್ಲ ಸೂಪರ್ ಸರ್. ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ, ಟೀಮೇ ಬೇರೆ, ಡಿಫ್ರೆಂಟ್, ಅದೊಂಥರ ಬೇರೆ ಪ್ಯಾಟರ್ನ್, ಅದು ಚೆನ್ನಾಗಿರುತ್ತೆ. ಉಪೇಂದ್ರ ಸರ್ ಮೈಂಡ್ ಸೆಟ್ ಅವ್ರದ್ದು, ಒಂದು ಅವರು ಸ್ಕ್ರಿಪ್ಟ್ ಯೋಚನೆ ಮಾಡೋ ಥರ, ಅಂದರೆ ಎಲ್ಲರೂ ಅನ್ಕೊಳೋದೇ ಬೇರೆ, ಬಟ್ ಅಲ್ಲಿ ಹೋದಾಗ ಇರೋದೇ ಬೇರೆ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಇಮ್ಯಾಜಿನೇಷನ್. ಇವಾಗ ಆಕ್ಚುಲಿ ಈ ಪ್ರಶ್ನೆ ಮುಂಚೆನೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಈಗ ಬಿಗ್ ಬಾಸ್ಗೆ ಸುದೀಪ್ ಅಣ್ಣ ನಡೆಸ್ಕೊಳಲ್ಲ ಅಂತ ಹೇಳ್ತಾ ಇದ್ರು ಲಾಸ್ಟ್ ಟೈಮು. ಈಗ ನಡೆಸ್ಕೊಡ್ತಾರೆ ಬಂದಿದೆ. ಒಂದು ವೇಳೆ ಅವ್ರು ನಡೆಸ್ಕೊಳಲ್ಲ ಅಂತ ಡಿಸೈಡ್ ಮಾಡಿಬಿಟ್ರು, ಆ ಜಾಗಕ್ಕೆ ಯಾರು ಬರ್ಬೋದಿತ್ತು ನಿಮ್ಮ ಪ್ರಕಾರ? ಯಾರು ಬರೋಕ್ಕೆ ಚಾನ್ಸ್ ಇಲ್ಲ ಸರ್, ಅದನ್ನ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನೊಬ್ಬ ಬಿಗ್ ಬಾಸ್ ಆಡಿಯನ್ಸ್ ಆಗಿ ನಾನು ನೋಡ್ತಾ ಇರ್ತೀನಿ. ಯಾಕಂದರೆ ಅವ್ರು ನೋಡೋದೇ ಬಿಗ್ ಬಾಸ್ ಅನ್ನೋದೇ ಸುದೀಪ್ ಸರ್ ಬರ್ತಾರೆ, ಆ ಕಾಸ್ಟ್ಯೂಮು, ಆ ವೀಕೆಂಡಲ್ಲಿ ಬಂದು ಅವ್ರು ನಿಂತ್ಕೊಂಡು ಮಾತಾಡೋ ಶೈಲಿ, ಅದಕ್ಕೆ ರೀಪ್ಲೇಸ್ ಇಲ್ಲ. ಅದಕ್ಕೇ ಈಗ ಮತ್ತೆ ಇಡೀ ಟೀಮ್ ಎಲ್ಲ ಮಾತಾಡ್ಕೊಂಡು ಕರ್ತಾರೆ. ಅದು ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ, ಅವ್ರು ಮಾತ್ರ ಅದಕ್ಕೆ ಸೀಮಿತ. ಯಾಕಂದರೆ ಇಷ್ಟು ವರ್ಷ ನಾವು ಅವ್ರನ್ನ ನೋಡ್ಕೊಬಂದಿರೋ ರೀತಿ, ಮಾತಾಡೋದು, ಎಲ್ಲೆಲ್ಲಿ ಏನೇನು ನ್ಯಾಯಕ್ಕೆ ನಿಂತ್ಕೊಂಡು ಮಾತಾಡ್ತಾರಲ್ಲ, ಅದು ರೀಪ್ಲೇಸ್ ಅವ್ರಿಲ್ಲ ಅಂದರೆ ಶೋನೇ ನೋಡೋಕೆ ಅದು ಬರೋದೇ ಇಲ್ಲನಪ್ಪ. ಆ ಥರ ಅವ್ರು ಬ್ರ್ಯಾಂಡ್ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಅವರಿದ್ದರೆ ಬಿಗ್ ಬಾಸ್